ಇದೇನ ಐಶ್ವರ್ಯ, ಶ್ಯಾಮನ್ನ ಅನುಮಾನಿಸ್ತಿದ್ಯಾ? ಅವಳು ಈ ಮನೆ ಸೊಸೆ ಅಲ್ವಾ? ಅದೇ ಒಂದೇ ಸಲಕ್ಕೆ ಅವಳ ಹತ್ರ ಇಷ್ಟೊಂದು ದುಡ್ಡು ಹೇಗ್ ಬಂತು ಅಂತ. ನೀವೇ ಕೇಳಿ, ನಿಮಗಾದ್ರೂ ಉತ್ತರ ಕೊಡ್ತಾಳೋ ಏನೋ. ಅವಳನ್ ಕೇಳಿ ಅತ್ತೆ. ಶ್ಯಾಮ, ಹೇಳಮ್ಮ, ಈ ದುಡ್ಡು ಎಲ್ಲಿಂದ ಬಂತು? ಇದು ಇದು ಅದು ಇದು ಅಂತ ಯಾಕೆ ಒದ್ದಾಡ್ತಿದ್ಯಾ ಶ್ಯಾಮ? ನಿನ್ನ ಅತ್ತೆ ಕೇಳ್ತಿದಾರಲ್ಲ, ಉತ್ತರ ಕೊಡೋದು ತಾನೇ? ನೀನೇನು ತಪ್ಪು ಮಾಡಿಲ್ಲ ಅಂದಮೇಲೆ ಉತ್ತರ ಕೊಡೋದಿಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಶ್ಯಾಮ? ಇವಳಿಗೆ ಉತ್ತರ ಕೊಡೋಕ್ ಆಗ್ತಿಲ್ಲ ಅಂತಂದ್ರೆ ತಪ್ಪು ಮಾಡಿದಾಳೆ ಅಂತಾನೆ ಅರ್ಥ. ಯಾಕೆ ಮಾತಾಡ್ತಿಲ್ಲ ಶ್ಯಾಮ? ನೀನು ತಪ್ಪು ಮಾಡಿದ್ಯಾ? ಇಲ್ಲ ಅತ್ತೆ, ಇಲ್ಲ, ನಾನು ಯಾವ ತಪ್ಪು ಮಾಡಿಲ್ಲ. ಮತ್ತೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನೀನು? ಈ ದುಡ್ಡು ಎಲ್ಲಿಂದ ಬಂತು? ನಾನು ಹೇಳ್ತೀನಿ ಮಮ್ಮಿ. ಅಖಿಲ್, ಅವಳು ತಪ್ಪು ಮಾಡಿದ್ರೆ ನೀನ್ ಸಂಜಾಯಿಷಿ ಕೊಡ್ತಿದ್ಯಾ? ನಾನ್ ಕೊಡೋದು ಸಂಜಾಯಿಷಿ ಅಲ್ಲ, ಉತ್ತರನ. ಆ ಉತ್ತರ ಕೊಡೋದಕ್ಕೆ ಅವಳು ಹಿಂಜರಿತಾ ಇದ್ದಾಳೆ. ಅದಕ್ಕೇನೆ ನಾನು ಹೇಳ್ತೀನಿ ಎಂದಿದ್ದು. ಮಮ್ಮಿ, ಆ ದುಡ್ಡು ಶ್ಯಾಮಗೆ ಸಂಬಳ ಆಗಿ ಸಿಕ್ಕಿರೋ ದುಡ್ಡು. ಅಯ್ಯೋ, ಸಂಬಳ ಅಂತ ಅಖಿಲ್ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ನಾನೇ ಕೃಷ್ಣ ತುಳಸಿ ಅನ್ನೋ ವಿಷಯನು ಇವರೇ ಹೇಳ್ಬಿಡ್ತಾರ ಏನೋ. ಏನಂದ್ರೆ ಬೇಡ, ನಾನೇ ಹೇಳ್ತೀನಿ. ಹೇಳಕ್ ಬಿಡು ಶ್ಯಾಮ, ನಿಜ ಹೇಳೋದಕ್ ಬಿಡು. ನಿಜ ಹೇಳೋದಕ್ಕೆ ನಾಚಿಕೆ ಪಟ್ಟು ಸೈಲೆಂಟ್ ಆಗಿದ್ರೆ ನೀನೇ ಏನೋ ತಪ್ಪು ಮಾಡಿದ್ಯಾ ಅಂತ ಎಲ್ಲರೂ ಅನ್ಕೋತಾರೆ, ಅತ್ತಿಗೆ ಕೂಡ. ಮಮ್ಮಿ, ಏನ್ ನಡೀತೋ ನಾನು ಹೇಳ್ತೀನಿ ಕೇಳಿ. ಶ್ಯಾಮ ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾಳಲ್ಲ ಮಮ್ಮಿ? ಹೌದು. ಹಾಗೆ ವರ್ಕ್ ಮಾಡಿದ್ದಕ್ಕೆ ನಮ್ಮ ಕಂಪನಿ ಕಡೆಯಿಂದ ಅವಳಿಗೆ ಕೊಟ್ಟಿರೋ ಸಂಬಳನೇ ಆ 50,000 ಮಮ್ಮಿ. ಅಖಿಲ್ ಯಾಕೆ ಹೀಗೆ ಹೇಳ್ತಿದ್ದಾನೆ? ನಮ್ಮ ಕಂಪ್ನಿಯಿಂದ ಕೊಟ್ಟಿರೋ ದುಡ್ಡು ಅಂತ ಹೇಳ್ತಿದ್ದಾನಲ್ಲ. ನಮ್ಮ ಕಂಪನಿಗೆ ವರ್ಕ್ ಮಾಡಿ ದುಡ್ಡು ತಗೊಳ್ಳೋದು ಹೇಗೆ ಅಂತ ಅವಳು ಸ್ವಲ್ಪ ನಾಚಿಕೆ ಪಟ್ಲು. ಬಲವಂತ ಮಾಡಿ ನಾವೇ ಅವಳಿಗೆ ದುಡ್ಡು ಕೊಟ್ಟಿದ್ದು. ಆ ವಿಷಯ ಹೇಳೋದಕ್ಕೆ ಕೂಡ ಇವಾಗ ನಾಚಿಕೆ ಪಟ್ಕೋತಾ ಇದ್ದಾಳೆ. ಈ ವಿಷಯ ಡ್ಯಾಡಿ ಕೂಡ ಗೊತ್ತು. ಡ್ಯಾಡಿನೇ ಶ್ಯಾಮಗೆ
ಆ 50,000 ಸಂಬಳ ಅಂತ ಕೊಡಕ್ಕೆ ಹೇಳಿದ್ದು. ನಾನು ಯಾವಾಗ ಹೇಳ್ದೆ? ಯಾಕೆ ಇವನು ಇಷ್ಟೊಂದು ಸುಳ್ಳು ಹೇಳ್ತಿದ್ದಾನೆ? ಅಲ್ವಾ ಡ್ಯಾಡಿ, ನೀವೇ ಹೇಳಿದ್ದಲ್ವಾ? ಹಾ, ಹೇಳಿ ಡ್ಯಾಡಿ, ಮಾತಾಡ್ತಿಲ್ವಲ್ಲ? ನೀವೇ ತಾನೇ ಸಂಬಳ ಕೊಡು ಅಂತ ಹೇಳಿದ್ದು? ಹಾ, ಹೌದು. ನಾನೇ ಶ್ಯಾಮಗೆ 50,000 ಸ್ಯಾಲರಿ ಕೊಡೋಕೆ ಹೇಳಿದ್ದು. ನಾನೇ ಹೇಳಿದ್ದು. ಅದ್ಗೆ ಇವಾಗ ನಿಮ್ ಡೌಟ್ ಕ್ಲಿಯರ್ ಆಯ್ತಾ? ಆಯ್ತು. ಛೇ, ಪ್ಲಾನ್ ಎಲ್ಲ ಉಲ್ಟಂಪಲ್ಟ ಆಗೋಯ್ತು. ಆಮೇಲೆ ಶ್ಯಾಮ ಆ ದುಡ್ಡನ್ನ ನಾನು ಕೊಡಬಾರ್ದು ಅಂತಂದ್ರೆ ಏನ್ ಮಾಡ್ಲಿ? ಆ ದುಡ್ಡು ವಸಂತ ಕೈಗೆ ಹೋಗೋ ಹಾಗೆ ಮಾಡ್ಬೇಕು. ನಾನು ತಗೋಬಾರ್ದು, ಶ್ಯಾಮನ ಸಿಕ್ಕಾಕಿಸ್ಬೇಕು. ಶ್ಯಾಮ, ಸಂಬಳ ತಗೊಂಡ್ ಬಂದ್ಮೇಲೆ ಅದನ್ನ ಬೀರೂಲ್ ಇಡೋದನ್ನ ಬಿಟ್ಟು ಹೀಗೆ ಕೈಯಲ್ಲಿ ಇಟ್ಕೊಂಡು ಹಾಲಲ್ಲಿ ಯಾಕಮ್ಮ ನಿಂತಿದ್ಯಾ? ಓಹೋ, ನಿನ್ನ ಸಂಬಳನ ನಿಮ್ಮತ್ತೆ ಕೈಯಲ್ಲಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೋಬೇಕು ಅಂತಿದ್ಯಾ? ಹೌದಾ ಅಮ್ಮ? ತನ್ನ ಸಂಪಾದನೆನ ಗಂಡನ್ ಕೂಡ ಕೊಡದೇ ಇರೋ ಈ ದಿನಗಳಲ್ಲಿ ನಿನ್ ಸಂಪಾದನೆನ ತಂದು ಈ ಅತ್ತೆ ಕೈ ಕೊಡೋಣ ಅಂತ ಅನ್ಕೊಂಡಿದೀಯಾ ಅಂದ್ರೆ ಗ್ರೇಟ್ ಶ್ಯಾಮ. ನಿಜವಾಗ್ಲೂ ನೀನ್ ತುಂಬಾ ಗ್ರೇಟ್. ಸೊಸೆ ಅಂದ್ರೆ ನಿನ್ ಥರ ಇರ್ಬೇಕಮ್ಮ. ಎಷ್ಟೇ ಅದೃಷ್ಟ ಮಾಡಿದ್ರೂ ಕೂಡ ನಿನ್ನಂತ ಸೊಸೆ ಈ ಕುಟುಂಬಕ್ಕೆ ಸಿಕ್ತಿರ್ಲಿಲ್ಲ. ಶ್ಯಾಮ, ಆ ದುಡ್ಡನ್ನ ನಿಮ್ಮತ್ತೆ ಕೊಟ್ಟು ಆಶೀರ್ವಾದ ತಗೋ. ನಂಗೆ ಆಶೀರ್ವಾದ ಮಾಡಿ ಅತ್ತೆ. ದೀರ್ಘ ಸುಮಂಗಲಿ ಭವ, ಇಷ್ಟ ಕಾಮ್ಯಾರ್ಥ ಫಲಸಿದ್ಧಿರಸ್ತು. ಅಮ್ಮ ಶ್ಯಾಮ, ಇದು ನಿನ್ನ ಕಷ್ಟದ ಫಲ. ಇದನ್ನ ಬೀರುಲೇ ಇಡ್ತೀನಿ. ಯಾವಾಗ ಬೇಕೋ ಆಗ ನೀನ್ ನನ್ನನ್ನ ಕೇಳಿ ಇದನ್ನ ತಗೋಬಹುದು, ಸರಿನಾ? ನನ್ಗೇನ್ ಅಗತ್ಯ ಇರುತ್ತೆ ಅತ್ತೆ? ಹೌದೌದು, ಅವಳಿಗೆ ಯಾಕೆ ಬೇಕೋ ಹೇಳಿ. ಅವಳಿಗೇನಾದ್ರೂ ಬೇಕು ಅಂದ್ರೆ ಕೃಷ್ಣ ಇದನ್ನಲ್ಲ, ಇನ್ನೇನ್ ಯೋಚನೆ ಅತ್ಗೆ? ಹೌದು, ಕೃಷ್ಣ ಇರೋದ್ರಿಂದಾನೆ ನನಗೆ ಯಾವ ಕಷ್ಟನೂ ಇಲ್ಲ. ಆ ಕೃಷ್ಣನ್ ದಯೆಯಿಂದ ಯಾರಾದ್ರೂ ನನಗೆ ಕೆಟ್ಟದ್ ಮಾಡಕ್ ಬಂದ್ರೆ ಅದು ಒಳ್ಳೇದೇ ಆಗತ್ತೆ. ಆ ಕೃಷ್ಣನ್ ನಂಬ್ದವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ. ಹೌದೌದು, ಒಳ್ಳೇದೇ ಆಗತ್ತೆ.
ಗೌರಮ್ಮಂಗೆ ಕೊಡೋ ದುಡ್ಡು ಶ್ಯಾಮ ಮಮ್ಮಿ ಕೊಟ್ಟಿದ್ದಾಳೆ. ಇವಾಗ ಏನು ಮಾಡ್ತಾಳೋ ಏನೋ ಶ್ಯಾಮ. ಡೈನಿಂಗ್ ಟೇಬಲ್ ಹತ್ರ ಕೃಷ್ಣ ತುಳಸಿ ಟಾಪಿಕ್ ಬಂದ ತಕ್ಷಣ ನೀವಿಬ್ರು ಗಾಬರಿ ಆಗಿದ್ದನ್ನ ನಾನು ನೋಡ್ದೆ. ಕೃಷ್ಣ ತುಳಸಿ ರೂಪಾರಾಣಿ ಸೇರ್ಕೊಂಡು ಆಲ್ಬಮ್ ಮಾಡೋ ವಿಷಯದ ಬಗ್ಗೆ ಅನಂತ ಶಯನನ್ ಜೊತೆ ಮಾತಾಡಿ ಅಂತ ನಿಮ್ಮಮ್ಮ ನನಗೆ ವಿಷಯ ಹೇಳುವಾಗ ನೀವು ಭಯ ಪಡೋದನ್ನ ನಾನು ಗಮನಿಸಿದೆ. ಆಗ್ಲೇ ಶ್ಯಾಮನ್ ಹತ್ರ 50,000 ಎಲ್ಲಿಂದ ಬಂತು ಅಂತ ನಿಮ್ಮಮ್ಮ ಕೇಳ್ತಿರ್ಬೇಕಾದ್ರೆ ಶ್ಯಾಮ ಅದಕ್ಕೆ ಉತ್ತರ ಕೊಡೋಕಾಗದೇ ಇದ್ದಾಗ ನೀನು ವಿಲ್ವಿಲಿ ಅಂತ ಒದ್ದಾಡೋದನ್ನ ನಾನು ನೋಡ್ದೆ. ನೀನ್ ಹೆದರ್ಕೊಂಡಿದ್ದನ್ನ, ನಿನ್ನ ಭಯಾನ, ನೀನ್ ಕಂಗಾಲಾಗಿದ್ದನ್ನ, ನೀನ್ ನಡುಗಿದ್ದನ್ನ ಮುಚ್ಚು ಮರೆ ಮಾಡೋದಿಕ್ಕೆ ಆ 50,000 ಸಂಬಳನ ನಾನ್ ಕೊಡ್ಬೇಕು ಅಂತ ಹೇಳ್ದೆ ಅಂತ ನೀವಿಬ್ರು ಸುಳ್ಳನ್ನ ಹೇಳಿದ್ರಿ. ನೀವಿಬ್ರು ಸುಳ್ಳು ಹೇಳೋ ಅಂತ ವ್ಯಕ್ತಿಗಳಲ್ಲ ಅಂತ, ಆಪತ್ತಿಂದ ತಪ್ಪಿಸ್ಕೊಳ್ಳೋಕೆ ಹಾಗೆ ಸುಳ್ಳು ಹೇಳಿದ್ದೀರಾ ಅಂತ ನಾನು ಅರ್ಥ ಮಾಡ್ಕೊಂಡೆ. ಅದಕ್ಕೆ ನೀವು ಸುಳ್ಳು ಹೇಳಿದ್ದನ್ನ ನಿಜ ಮಾಡೋಕೆ 50,000 ಸಂಬಳವಾಗಿ ನಾನೇ ಶ್ಯಾಮನ್ ಕೊಡೋಕೆ ಹೇಳಿದ್ದು ಅಂತ ಅವರೆಲ್ಲರ ಮುಂದೆ ನಾನು ಸುಳ್ಳು ಹೇಳಿದೆ. ಸುಳ್ಳು ಮತ್ತೆ ನಿಜದ ನಡುವೆ ಒಂದು ಸಣ್ಣ ತೆರೆ ಇರುತ್ತೆ. ಆ ತೆರೆ ಮರೆ ಆಗ್ಲಿಲ್ಲ ಅಂದ್ರೆ ಸುಳ್ಳು ನಿಜವಾಗಿ ಹೋಗುತ್ತೆ, ನಿಜ ಸುಳ್ಳಾಗೆ ಉಳ್ಕೊಳ್ಳುತ್ತೆ. ಇನ್ನು ಮುಂದಾದ್ರೂ ಆ ತೆರೆನ ತೊಲಗಿಸಿ ನಿಜ ಏನಿದೆಯೋ ಮಾತಾಡಿ. ಯಾರ ಕೃಷ್ಣ ತುಳಸಿ? ಕೃಷ್ಣ ತುಳಸಿಗೂ ನಿಮಗೂ ಸಂಬಂಧ ಏನು? ಕೃಷ್ಣ ತುಳಸಿ ಹೆಸರು ಕೇಳ್ತಿದ್ದಾಗೆ ನೀವಿಬ್ರು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಆ 50,000 ದುಡ್ಡು ಎಲ್ಲಿಂದ ಬಂತು? ಆ ದುಡ್ಡು ಶ್ಯಾಮ ಕೈಯಲ್ಲಿ ಯಾಕಿತ್ತು? ಆ ದುಡ್ಡು ಬಗ್ಗೆ ಕೇಳಿದಾಗ ನೀವಿಬ್ರು ಯಾಕೆ ಅಷ್ಟೊಂದು ಹೆದರ್ಕೊಂಡ್ರಿ? ಹೇಳಿ, ಏನ್ ನಡೀತು ಅಂತ ಹೇಳಿ. ಹೇಳ್ತೀನಿ ಡ್ಯಾಡಿ, ನಡೆದಿದ್ದು ನಡೆದ ಹಾಗೇನೆ ಹೇಳ್ತೀನಿ. FM ಸ್ಟೇಷನ್ನಲ್ಲಿ ಹಾಡು ಹೇಳೋ ಆ ಕೃಷ್ಣ ತುಳಸಿ ಅನಂತ ಶಯನ ಅಂಕಲ್ ಅಷ್ಟು ಹೊಗಳೋ ಅಂತ ಆ ಕೃಷ್ಣ ತುಳಸಿ ಗುಪ್ತಾ ಅಂಕಲ್ ಆಲ್ಬಮ್ ಮಾಡಬೇಕು ಅಂತಿರೋ ಆ ಕೃಷ್ಣ ತುಳಸಿ ಯಾರೋ ಅಲ್ಲ ಡ್ಯಾಡಿ. ಅದು ಅದು ನಮ್ ಶ್ಯಾಮನೇ ಡ್ಯಾಡಿ. ಏನು? ಕೃಷ್ಣ ತುಳಸಿ ನಮ್ಮ ಶ್ಯಾಮನ? ಹೌದು ಡ್ಯಾಡಿ, ನಮ್ಮ ಶ್ಯಾಮನೇ ಆ ಕೃಷ್ಣ ತುಳಸಿ. ಗೌರಮ್ಮನ್ ಸಾಲ ತನ್ನ ದುಡ್ಡಿಂದಾನೇ ತೀರಿಸ್ಬೇಕು ಅಂತ ಶ್ಯಾಮ ಅಂದ್ಕೊಂಡ್ಲು ಅಲ್ವಾ? ಅದಕ್ಕೆ ಬ್ಲೂ FM ಅಲ್ಲಿ ಕೃಷ್ಣ ತುಳಸಿಯಾಗಿ ಕೆಲಸ ಮಾಡ್ತಿದ್ದಾಳೆ.
ಅದಕ್ಕೆ ಶ್ಯಾಮ RJ ಆಗಿ ಕೃಷ್ಣ ತುಳಸಿ ಆಗಿ FM ಅಲ್ಲಿ ವರ್ಕ್ ಮಾಡ್ತಿದ್ದಾಳೆ ಡ್ಯಾಡಿ. ಮೊದಲನೇ ತಿಂಗಳು ಸಂಬಳ ತಗೊಂಡು ಗೌರಮ್ಮಂಗೆ ಕೊಡಬೇಕು ಅಂದ್ಕೊಂಡ್ರೆ ಅಷ್ಟರಲ್ಲಿ ಹೀಗಾಯ್ತು. ಕಲಾವಿದರು ನನ್ನ ಜೀವನಕ್ಕೆ ಬಂದ್ರೆ ನನಗೆ ತೊಂದರೆ ಇದೆ ಅಂತ ಭಯ ಪಡ್ತಿರೋ ಮಮ್ಮಿಗೆ FM ಅಲ್ಲಿ ಹಾಡು ಹೇಳೋ ಕೃಷ್ಣ ತುಳಸಿ ನಮ್ಮ ಶ್ಯಾಮ ಅಂತ, ಆ ದುಡ್ಡು FM ಇಂದ ಶ್ಯಾಮಗೆ ಸಂಬಳ ಸಿಕ್ಕಿದ್ದು ಅಂತ ನನಗೆ ಹೇಳಕ್ಕಾಗ್ಲಿಲ್ಲ ಡ್ಯಾಡಿ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದ್ದಕ್ಕೆ ನೀವು ಸಂಬಳ ಅಂತ ದುಡ್ಡು ಕೊಟ್ರಿ ಅಂತ ಸುಳ್ಳು ಹೇಳಿದೆ ಡ್ಯಾಡಿ. ನಿಜವಾಗ್ಲೂ ಅವಳು FM ಅಲ್ಲಿ ಜಾಬ್ ಸೇರಿದಾಗ್ಲೇ ನೀವೀಗ ಹೇಳಬೇಕು ಅಂತ ಶ್ಯಾಮ ಅಂದ್ಲು. ಆದ್ರೆ ನಾನೇ ಬೇಡ ಅಂದೆ ಡ್ಯಾಡಿ. ತಾತ ಬಂದ ಮೇಲೆ ಅಪಾಯದ ಬಗ್ಗೆ ಮಮ್ಮಿಗಿರೋ ಭಯನ ಪೂರ್ತಿ ಹೋಗಿಸಿದ್ಮೇಲೆ ಆ ಕೃಷ್ಣ ತುಳಸಿನೇ ನಮ್ಮ ಶ್ಯಾಮ ಅನ್ನೋ ವಿಷಯ ನಿಮಗೆ ಮಮ್ಮಿಗೆ ಒಂದೇ ಸಲ ಹೇಳಿ ನಿಮ್ಮಿಬ್ರನ್ನ ಒಂದೇ ಸಲ ನಾವು ಸರ್ಪ್ರೈಸ್ ಮಾಡೋಣ ಅನ್ಕೊಂಡ್ವಿ. ಆದ್ರೆ ಈ ಥರದ ಪರಿಸ್ಥಿತಿನಲ್ಲಿ ನಿಮಗೆ ಹೇಳಬೇಕಾಗಿ ಬಂತು ಡ್ಯಾಡಿ. ಐ ಆಮ್ ಸಾರಿ ಡ್ಯಾಡಿ. ಸಾರಿ ಡ್ಯಾಡಿ, ಎಕ್ಸ್ಟ್ರೀಮ್ಲಿ ಸಾರಿ. ಮಾವ, ನಿಮ್ಗೆ ಸುಳ್ಳು ಹೇಳ್ಬೇಕು ಅನ್ನೋದು, ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಮಾವ. FM ಸ್ಟೇಷನ್ ಅಲ್ಲಿ ಹಾಡ್ ಹೇಳೋ ಕೃಷ್ಣ ತುಳಸಿ ನಾನೇ ಅಂತ ಗೊತ್ತಾದ್ರೆ ನೀವೆಷ್ಟು ಖುಷಿ ಪಡ್ತೀರೋ ಅಷ್ಟೇ ಅತ್ತೆನೂ ಕೂಡ ಖುಷಿ ಪಡ್ಬೇಕು ಅನ್ನೋದೇ ನಮ್ಮಿಬ್ರ ಉದ್ದೇಶ. ಅದಕ್ಕೆ ಅತ್ತೆಗೆ ಭಯ ಹೋದ್ಮೇಲೆ ನಿಮ್ಮಿಬ್ರಿಗೂ ಒಂದೇ ಸಲ ಹೇಳಿ ನಿಮ್ಮಿಬ್ರನ್ನ ಸಂತೋಷ ಪಡಿಸ್ಬೇಕು ಅಂತ ನಾವ್ ಅನ್ಕೊಂಡಿದ್ವಿ. ಹೀಗ್ ಮಾಡಿದ್ದು ತಪ್ಪಾದ್ರೆ ನಮ್ಮನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಮಾವ. ಕ್ಷಮಿಸ್ಬಿಡಿ. ಅಯ್ಯೋ, ಹೇಳಮ್ಮ, ಹೇಳು. ನೀವಿಬ್ರು ಯಾವ ತಪ್ಪನ್ನು ಮಾಡ್ಲಿಲ್ಲ. ಇವನು ನನ್ನ ಕೈ ಮೇಲೆ ಬೆಳೆದ ಮಗ, ನೀನು ಆ ಕೃಷ್ಣನ್ ನೆರಳಲ್ಲಿ ಬೆಳೆದ ಹುಡುಗಿ. ಅಮ್ಮ, ನೀವಿಬ್ರು ನಿಮ್ ಜೀವನದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ, ಮಾಡೋಕ್ ಸಾಧ್ಯ ಇಲ್ಲ. ನನ್ಗ ನಂಬಿಕೆ ಇದೆಯಮ್ಮ. ಅಮ್ಮ, ನಿಮ್ಮಿಬ್ಬರನ್ನು ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತಮ್ಮ. ಹೆಂಡತಿಗಾಗಿ ಗಂಡ, ಗಂಡನಿಗಾಗಿ ಹೆಂಡತಿ, ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅಮ್ಮ. ಯಾವಾಗ್ಲೂ ಇನ್ಯಾವಾಗ್ಲೂ ನೀವು ಹೀಗೆ ಸಂತೋಷವಾಗೇ ಇರಿ. ಇರ್ತೀರಾ ಬಿಡಮ್ಮ. ನನ್ನ ಮನ್ಸಾಗಿ ಹೇಳ್ತಾ ಇದೆ, ಸಂತೋಷವಾಗಿರ್ಬೇಕು. ಡ್ಯಾಡಿ, ನೀವೊಂದು ಹೆಲ್ಪ್ ಮಾಡಬೇಕು ಡ್ಯಾಡಿ. ಏನಪ್ಪ ಅದು? ಅದು ರೂಪಾರಾಣಿ ಕೃಷ್ಣ ತುಳಸಿ ಸೇರಿ ಆಲ್ಬಮ್ ಮಾಡೋ ವಿಷಯನ ಮಮ್ಮಿ ಅನಂತ ಅಂಕಲ್ ಹತ್ರ ಮಾತಾಡಿದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗತ್ತೆ. ನಿಮ್ಮ ಮಮ್ಮಿ ಅನಂತನ ಹತ್ರ ಮಾತಾಡದೇ ಇರೋ ಹಾಗೆ, ಮಾತಾಡಿದ್ರು ಏನೂ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೊಂತೀನಿ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿನ್ನ ಸಂಬಳನ ನಿಮ್ಮತ್ತೆ ಕೈಯಲ್ಲಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೋಬೇಕು ಅಂತಿದ್ಯಾ? ಶ್ಯಾಮ, ನನ್ನ ಸಾಲ ತೀರ್ಸೋಕೆ ದುಡ್ಡು ತಗೊಂಡ್ ಬಂದೆ.
ಪಾಪ ನನ್ ಕೈಯಲ್ಲಿ ಇಡ್ಬೇಕಾಗಿರೋ ದುಡ್ಡು ನಿಮ್ಮತ್ತೆ ಕೈಲಿ ಇಡ್ಬೇಕಾಗ್ ಬಂತು. ಅದ್ರಲ್ಲಿ ನಿಮ್ ಕೈವಾಡನೇ ಇದೆಯಲ್ಲ. ನನ್ ಕೈವಾಡ ಅಂತಂದ್ರೆ ಏನು? ಅದೇ ಆ ದುಡ್ಡು ನಮ್ಮ ಅತ್ತೆ ಕೈಗೆ ಹೋಗೋದ್ರಲ್ಲಿ ತಮ್ಮ ಹ್ಯಾಂಡ್ ಕೂಡ ಇದೆಯಲ್ಲ ಅಂತ ಹೇಳಿದ್ದು. ನಾನೇನ್ ಮಾಡ್ದೆ? ಏನ್ ಮಾಡಿದ್ಯಾ ಅಂತ ನಿನಗ್ ಗೊತ್ತಿಲ್ವಾ? ರಸೀದಿ ತರ್ತೀನಿ ಅಂತ ಹೋಗಿ ಐಶ್ವರ್ಯ ಅಕ್ಕನ್ ಕಳ್ಸಿ ಅಷ್ಟು ಗಲಾಟೆ ಮಾಡಿಸಿದ್ದು ನೀನೇ ಅಂತ ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಚಚೆ, ನಾನ್ ಯಾಕೆ ಹಾಗ್ ಮಾಡ್ತೀನಿ? ಹಾಗ್ ಮಾಡಿದ್ರೆ ನನಗ್ ಬರ್ಬೇಕಾಗಿದ್ ದುಡ್ಡು ಬರಲ್ವಲ್ಲ? ಬರ್ಬಾರ್ದಂತಾನೆ ಹಾಗ್ ಮಾಡಿದ್ಯೇನೋ. ಸಾಲ ತೀರ್ಸಿದ್ರೆ ನಾನಿನ್ ಕೈ ಮೀರಿ ಹೋಗ್ತೀನಿ ಅನ್ಕೊಂಡಿದ್ಯೇನೋ. ಗೌರಮ್ಮ, ಒಂದು ವಿಷಯ ನೆನ್ಪಿಟ್ಕೋ. ಅಖಿಲ್ ಅವ್ರ ಕೈನ ನನ್ ಕೈ ಹಿಡಿದ್ಮೇಲೆ ನನಗೆ ಜೊತೆಯಾಗಿ ನಿಂತ ದಿನಾನೇ ನಿನ್ ಕೈ ಮೀರಾಯ್ತು. ನಾನ್ ನಿನ್ಗೆ ಹೆದ್ರೋದು ನಿಲ್ಸಿದ್ದೀನಿ. ನಿನ್ ಮಾತ್ನ ಕೇಳೋದ್ ಬಿಟ್ಟಿದ್ದೀನಿ. ರೂಪರಾಣಿಗೆ ಹಾಡ್ ಹಾಡೋದನ್ನ ಬಿಟ್ಟಿದ್ದೀನಿ. ನೀನೇನೇ ಮಾತಾಡಿದ್ರು ನಾನ್ ನೊಂದ್ಕೊಳ್ಳಲ್ಲ ಶ್ಯಾಮ.